ಟ್ರೈಲರ್ ನೋಡಿ ಜಡ್ಜ್ಮೆಂಟ್ ಮಾಡೋದು ಬೇಡ ಅಂತ ಮೂವಿಗೆ ಬಂದಿದ್ದು. ಟ್ರೈಲರ್ ಬೇರೆ ಥರ ಇದೆ, ಮೂವಿ ಬೇರೆ ಥರ ಇದೆ. ಚೆನ್ನಾಗಿದೆ ಬ್ರೋ, ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ದಯವಿಟ್ಟು ಫಿಲಮ್ ಚೆನ್ನಾಗಿದೆ. ಫಿಲಮ್ನ ಯಾರೇ ಮಿಸ್ ಮಾಡ್ಕೊಂಡಿದ್ರು ಫ್ಯಾಮಿಲಿ ಜೊತೆ ಬಂದು ದಯವಿಟ್ಟು ನೋಡಬೇಕು ಅಂತ ಪ್ರೇಕ್ಷಕರು ಕೇಳ್ಕೊತಾ ಇದ್ದೀನಿ. ಸರ್ ಅವ್ರು ಹೊಸಬ್ರ ಥರ ಅನಿಸ್ತಾ ಇಲ್ಲ ಸರ್. ತುಂಬ ಅನುಭವಿಸ್ತಾಗಿ ಚೆನ್ನಾಗಿ ಮಾಡೋರೆ. ಒಂದು ಒಳ್ಳೆ ಅವರು ಚಿತ್ರರಂಗದಲ್ಲಿ ಬೆಳೆಯೋ ಎಲ್ಲ ಅವಕಾಶಗಳಿದೆ ಸರ್. ಸಾಂಗು ಒಂಥರ ಮೆಲೋಡಿ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಎಲ್ಲೂ ಬೋರ್ ಆಗಲ್ಲ. ದಯವಿಟ್ಟು ಸೀಟ್ ತುದಿಯಲ್ಲಿ ಕೂತ್ಕೊಂಡು ಏನಾಗುತ್ತೆ ಒಂದು ಕ್ರಿಯಾಸಿಟಿ ಕಾಡುತ್ತೆ ಸರ್. ಸರ್ ಎಲ್ಲ ನೋಡ್ಬೋದು. ಒಂದು ಒಳ್ಳೆ ಚಿತ್ರ ಸರ್. ಸರ್ ಅವ್ರ ಚಿತ್ರಗಳನ್ನ ನಾನು ಇಷ್ಟಪಟ್ಟು ನೋಡ್ತೀನಿ ಸರ್. ಅವರು ಸಿಂಪಲ್ ಆಗಿದ್ರು ಆ ಚಿತ್ರ ಸೂಪರ್ ಆಗಿರುತ್ತೆ ಸರ್. ಅದೇ ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ನು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಸರ್, ಹಂಗೆ ಅನಿಸಿಲ್ಲ. ಚೆನ್ನಾಗಿದೆ, ಇಷ್ಟ ಆಗಿದೆ, ಡಿಫ್ರೆಂಟ್ ಆಗಿದೆ ಅಷ್ಟು. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿತ್ತು ಫಿಲಮ್ಮು. ವೆರಿ ಇಂಪಾರ್ಟೆಂಟ್ಲಿ ಹೇಳಬೇಕು ಅಂದರೆ 10 ನಿಮಿಷಕ್ಕೂ ಒಂದು ಎಮೋಷನ್ ಕ್ಯಾರಿ ಆಗ್ತಾ ಇರುತ್ತೆ. ಅಂದರೆ ಫಸ್ಟ್ ಹಾಫ್ ಆನ್ ಅವರ್ ಒಂಥರ ಎಮೋಷನ್ ಕ್ಯಾರಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಹಾಫ್ ಆನ್ ಅವರ್ ಒಂದು ಎಮೋಷನ್ ಕ್ಯಾರಿ ಆಗುತ್ತೆ. ಇಂಟ್ರೋಲಲ್ಲಿ ಒಂಥರ ಎಮೋಷನ್ ಕ್ಯಾರಿ ಆಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಒಂಥರ ಎಮೋಷನ್ ಕ್ಯಾರಿ ಆಗುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂದರೆ, ನನ್ನ ಪರ್ಸ್ನಲಿ ಹೇಳಬೇಕು ಅಂದರೆ ಒಂದು ಥ್ರಿಲ್ಲರ್ ಮುಂಗಾರು ಮಳೆ ಅಂತ ಅನಿಸ್ತು. ಎಸ್ಪೆಷಲಿ ಲೊಕೇಶನ್ಸ್ ಅಂತೂ ತುಂಬ ಸಪೋರ್ಟ್ ಮಾಡಿದೆ. ಎಲ್ಲದಕ್ಕಿಂತ ದೊಡ್ಡ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಮಳೆ. ಅದಂತೂ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆಲ್ ದ ಬೆಸ್ಟ್ ಫಾರ್ ದಿ ಎಂಟೈರ್ ಟೀಮ್. ಹೊಸಬ್ರ ಥರ ಅಂತೂ ನನಗೇನು ಫೀಲ್ ಆಗಿಲ್ಲ. ನನಗೆ ಒಂದು 5-6 ಸಿನಿಮಾ ಮಾಡಿರೋ ಥರ ಹೀರೋ ಥರ ಅನಿಸ್ತು. ಅದಾದಮೇಲೆ ಹೀರೋ ಕ್ಯಾರೆಕ್ಟರ್ ಬಂದು ಥ್ರೂ ಔಟ್ ದಿ ಸಿನಿಮಾ ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಾದಮೇಲೆ ಹೀರೋಯಿನ್ಸ್ ಎಸ್ಪೆಷಲಿ ಸ್ಪ್ಲಿಟ್ ಕ್ಯಾರೆಕ್ಟರ್ ಮಾಡಿರೋ ಹೀರೋಯಿನ್ ಅಂತೂ ಅವರು ಒಂಥರ ಪರ್ಸ್ನಲಾಗಿ ಹೋಗಿ ಮಾತಾಡಿಸ್ಬೇಕಂದ್ರೂ ಒಂಥರ ಭಯ ಆಗುತ್ತೆ. ಆ ಥರ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ವೆರಿ ವೆಲ್ ಡನ್ ಫಾರ್ ದ ಎಂಟೈರ್ ಟೀಮ್. ಸುನಿ ಸರ್ ಡೈರೆಕ್ಷನ್ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಅದು ಏನು ಹೇಳಬೇಕು ಅಂದರೆ ಒಂಥರ ಹೇಳ್ದಲ್ಲ, ಥ್ರಿಲ್ಲರ್ ಮುಂಗಾರು ಮಳೆ ಥರ ಅದು. ಇಟ್ ವಿಲ್ ಟೇಕ್ ಯು ಟು ಅದರ್ ವರ್ಲ್ಡ್. ಅಂದರೆ ನಾವು ಏನೋ ಮಳೆಯಲ್ಲಿ ಕುತ್ಕೊಂಡೇ ಸಿನಿಮಾ ನೋಡ್ತಾ ಇದ್ದೀವಿ. ಮುಂಗಾರು ಮಳೆ ಆದಮೇಲೆ ನನಗೆ ಇಷ್ಟವಾದಂಥ ಒಂದು ಸಿನಿಮಾ ಅಂದರೆ ಈ ಲೊಕೇಶನ್ ಸಪೋರ್ಟ್ ಮಾಡುತ್ತೆ ಅಂತಾರಲ್ಲ ಸಿನಿಮಾಗೆ, ಆ ಥರ ಲೊಕೇಶನ್ ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದೆ ಈ ಸಿನಿಮಾದಲ್ಲಿ. ನನ್ನ ಲೊಕೇಶನ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಂದೂ ಎಸ್ಪೆಷಲಿ ಸಾಂಗ್ಸ್. ಫಸ್ಟ್ ಆಫ್ ಆಲ್ ಒಂದು ಸಾಂಗ್ ಬರುತ್ತೆ ಸೆಂಟ್ರಲ್ಲಿ, ದಟ್ ವಿಲ್ ಟೇಕ್ ಯು ಟು ಅದರ್ ವರ್ಲ್ಡ್. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಸೂಪರ್ ಆಗಿದೆ. ಅವ್ರದ್ದು ಜೋಡಿ ಮತ್ತೆ ಅವ್ರದ್ದು ಮೂವೀಸ್ ಎಲ್ಲ ಲಾಸ್ಟಲ್ಲಿ ತುಂಬ ಚೆನ್ನಾಗಿತ್ತು.